ನನ್ನ ಹಾಲು ಉತ್ಪಾದಕ ಬಂಧುಗಳಿಗೆ ನಾವಿವತ್ತು ಸಂಕಷ್ಟದಲ್ಲಿದ್ದೀವಿ. ಬಹುಶಃ ಎಲ್ಲ ಮುಖಂಡರುಗಳಿಗೂ ನಾನು ಮಾಧ್ಯಮದ ಮುಖಾಂತರ ಫೋನ್ ಮುಖಾಂತರ ಆಹ್ವಾನ ಕೊಟ್ಟಿದ್ದೆ. ದಯವಿಟ್ಟಿದು ರೈತರ ಹೋರಾಟ, ಹೈನುಗಾರರ ಹೋರಾಟ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದಿದ್ರಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಎಲ್ಲರನ್ನೂ ನಾನು ಅವ್ರನ್ನ ವಿನಂತಿಸ್ಕೊಂಡಿದ್ದೆ. ಬಹುಶಃ ಅವ್ರ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ, ಕೆಲವೊಬ್ಬೊಬ್ಬ ಮುಖಂಡರು ಒಂದೊಂದು ಥರ ಆಲೋಚನೆ ಮಾಡ್ಯವ್ರು. ಇದನ್ನು ಇರಲಿ, ಅವ್ರ ಆಲೋಚನೆಗಳು ಅವ್ರಿಗೆ ತಿರುಮಂತ್ರ ಆಗ್ತದೆ ಅನ್ನೋದು ನನ್ನ ಭಾವನೆ. ಯಾಕಂದರೆ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ನಾನು ಏನಂದರೆ, ನಾನು ಹಿಂದೆ ಬೆಂಗಳೂರು ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯನಾದ ಮೇಲೆ ಅವತ್ತಕ್ಕೆ ನಾನು ಪಕ್ಷ ಮರ್ತೆ. ನೀವು ಯಾರನ್ನೇ ಕೇಳ್ಬೋದು, ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಹಾಲು ಉತ್ಪಾದಕರನ್ನು ಎಲ್ಲೇ ಕೇಳ್ರಿ ನೀವು. ನಾನು ಈ ಬೆಂಗಳೂರು ಡೈರಿ ಡೈರೆಕ್ಟರ್ ಆದಮೇಲೆ, KMFನ ಡೈರೆಕ್ಟರ್ ಆದಮೇಲೆ ನಾನು ಯಾವುದೇ ಒಂದು ಪಕ್ಷದ ಅಭ್ಯರ್ಥಿ ಥರ ನಾನು ವರ್ತನೆ ಮಾಡಿಲ್ಲ. ಯಾಕಂದರೆ ಎಲ್ಲ ಪಕ್ಷದವರು ಹಾಲಾಗ್ತಾರೆ, ಎಲ್ಲ ಜಾತಿ ಜನಾಂಗದವರು ಹಾಲಾಗ್ತಾರೆ. BJPಯವ್ರು ಹಾಕಿದ್ರು ಅಷ್ಟೇ ರೇಟು, BJPನ ಹಾಕೋದಕ್ಕೂ ಅಷ್ಟೇ ಕಷ್ಟ, ಕಾಂಗ್ರೆಸ್ನವ್ರು ಹಾಕೋದಕ್ಕೂ ಅಷ್ಟೇ ಕಷ್ಟ, ದಳದವ್ರು ಹಾಕಿದ್ರು ಅಷ್ಟೇ ಕಷ್ಟ. ಆದ್ದರಿಂದ ನನಗೆ ಈ ತಾಲೂಕಿನ ಹಿರಿಯ ಮುತ್ಸರ್ಜಿಗಳು ದಿವಂಗತ RG ವೆಂಕಟಾಚಲಯ್ಯನವರು ಮತ್ತು ರಂಗರಾಜು ಅವರು ಮೊದಲನೇದಾಗಿ ನನ್ನ ಆ ಸೀಟು ಕುಂಡ್ರಿಸುವ ಕೇಳಿದ್ದು, ನೋಡಯ್ಯ ಇಲ್ಲಿ ಜಾತಿ ಮಾಡಬಾರ್ದು, ಪಕ್ಷ ಮಾಡಬಾರ್ದು ಅಂತೇಳಿ ನನಗೆ ಆ ಒಂದು 2019ರಲ್ಲಿ ನನ್ನ ಬೆಂಗಳೂರು ಡೈರಿ ನಿರ್ದೇಶಕನಾಗಿ ಮಾಡಿದಾಗ ಅವತ್ತಿನ ಶಾಸಕರಾದ ವೆಂಕಟರಮಣಯ್ಯನವರು ಸಹ ಎಲ್ಲರೂ ನನಗೆ ಅವತ್ತು ಏನು ಹೇಳಿದರು, ನನಗೆ ಹಿರಿಯರು ಸಾಕಷ್ಟು ಜನ ಹಿರಿಯರು ಹೇಳಿದ್ದು, ಇದು ಧರ್ಮಸ್ಥಳ ದೇವಸ್ಥಾನ ಇದ್ದಂಗೆ, ನೀನು ಈ ಕಾಂಪೌಂಡ್ ಒಳಗಡೆ ಇರೋವರೆಗೂ, ಈ ಚೇರಲ್ಲಿರೋವರೆಗೂ ಯಾವುದೇ ಪಕ್ಷ ಆಗಲಿ ಯಾವುದೇ ಜಾತಿ ಪರವಾಗಲಿ ನೀನು ನಿಲ್ಲಬಾರ್ದು ಅಂತೇಳಿ ನನ್ನ ಹತ್ರ ಮಾತನ್ನು ಮಾನ್ಯ RG ವೆಂಕಟಾಚಲಯ್ಯ ಸಾಹೇಬರು ತಗೊಂಡಿರ್ತಾರೆ, ರಂಗರಾಜು ಅವ್ರು ತಗೊಂಡಿರ್ತಾರೆ. ಅವರ ಅಣತಿಯಂತೆ ನಾನು ಇಲ್ಲಿವರೆಗೂ ಸಹ ನಾನು ಯಾವುದೇ ಒಂದು ಪಕ್ಷದ ಸದಸ್ಯನಾಗಿ ನಾನು ಹಾಲು ಒಕ್ಕೂಟದಲ್ಲಿ ಕೆಲಸ ಮಾಡಿಲ್ಲ. ಈಗಿರ್ತಕ್ಕಂಥ ಹಾಲಿ ಶಾಸಕರು ಸಹ ನನಗೆ ಯಾವತ್ತೂ ಪಕ್ಷದ ಪರವಾಗಿ ನಮ್ಮ ಪಕ್ಷದವರಿಗೆ ಮಾಡಿರಿ ಅಂತ ಏನು ಹೇಳಿಲ್ಲ. ಎಲ್ಲರೂ ಒಂದೇ ಅಂತೇಳಿ ಭಾವನೆ ಮಾಡ್ಕೊಂಡು ನೀವು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಇಲ್ಲಿವರೆಗೂ ಹೆಂಗೆ ಕಾರ್ಯನಿರ್ವಹಿಸಿದ್ರೆ ಅದೇ ಥರ ನಿರ್ವಹಿಸ್ರಿ ಅಂತಲೇ ಹೇಳಿರೋದು. ನನ್ನ ಆತ್ಮಸಾಕ್ಷಿಗೂ ನಾನು ಒಂದು ಪಕ್ಷದ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ ನನ್ನ ಆತ್ಮಸಾಕ್ಷಿನೂ ಸಹ ಒಪ್ಪಲ್ಲ. ಯಾಕಂದರೆ ನಾನು ಭಾಳಷ್ಟು ಕೆಳಮಟ್ಟದಿಂದ ಭಾಳಷ್ಟು ಜೀವನದಲ್ಲಿ ಏರಿಳಿತಗಳನ್ನು ಕಂಡು ನಾನು ಬಂದಿರೋದು. ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯ, ಆ ವ್ಯಕ್ತಿಯ ನಡವಳಿಕೆ ಮುಖ್ಯ, ಅವನ ನಡೆದು ಬಂದಿರತಕ್ಕಂಥ ದಾರಿ ಮುಖ್ಯ, ಅವನು ಬಡವರಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾನೆ ಅನ್ನೋದು ಮುಖ್ಯ. ಅದನ್ನು ನೋಡ್ಕೊಂಡೆ ನಾನು ಇಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಬಂದಿರೋದು. ಮುಂದೇನೂ ಅಷ್ಟೇ, ಯಾರು ನನ್ನ ಪ್ರೀತಿಸ್ತಾರೆ, ಯಾರು ನನ್ನ ಇಷ್ಟಪಡ್ತಾರೆ, ನನಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೆ ಸಹ ನನ್ನ ಒಂದು ಶಕ್ತಿ 5 ಓಟೋ 10 ಓಟೋ 3 ಓಟೋ ನನ್ನ ಹಿಂದೆ ಇರ್ತಕ್ಕಂಥ ಪ್ರಾಮಾಣಿಕರ ಶಕ್ತಿ ಎಲ್ಲನೂ ನಾವು ಅವ್ರಿಗೆ ದಾರಿ ಎಳಿತೀವಿ. ಯಾವುದೇ ದುರುದ್ದೇಶ ಆಗಲಿ ದುರಾಲೋಚನೆ ಆಗಲಿ ಇಲ್ಲ. ಕೆಲವರು ಅವ್ರವ್ರ ಹೊಟ್ಟೆ ಹೊರ್ಕೊಳ್ಳೋದಕ್ಕೋಸ್ಕರ, ಅವರ ಜೀವನ ಸಾಗಿಸೋದಕ್ಕೋಸ್ಕರ ಇಲ್ಲಿ ಸಲ್ಲದುಗಳು ಒಂದಷ್ಟು ಹೇಳ್ತಾರೆ. ಹಿಂದೆ ಇದ್ದಾಗ ಅಲ್ಲಿ ಹೇಳೋರು ಇವಾಗೂ ಹೇಳ್ಬೋದು ಅಂತ ನನ್ನ ಊಹೆ. ಹೇಳ್ತಾರೆ, ಇವಾಗ ಒಂದಷ್ಟು ಜನ ಹೇಳ್ತಾರೆ. ಯಾಕಂದರೆ ಈ ಕುಣಿಲಾರ್ದೋಳು ನೆಲ ಡೊಂಕು ಅಂದ್ಲು ಅನ್ನಂಗೆ ಅವರು ರಾಜಕಾರಣದಲ್ಲೋ ಈ ಸಮಾಜದಲ್ಲೋ ಸೇವೆ ಮಾಡೋಕ್ಕಾಗದೆ ನನ್ನ ಮೇಲೆ ಬರೀ ದೂರ ಹೇಳ್ಕೊಂಡು ಅವನೇನೋ ಒಂದಷ್ಟು ಹೊಟ್ಟೆ ಹೊರ್ಕೊಂಡು ಅವನೇನೋ ಅಲ್ಲೊಂದು ಪೇಮೆಂಟ್ ಹಾಕ್ಸ್ಕೊಳಕ್ಕೋಸ್ಕರ ನನ್ನ ಮೇಲೆ ದೂರ ಹೇಳ್ಕೊಂಡು ಓಡಾಡ್ಬೋದು. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಂತನಲ್ಲ. ನಾನು ಆ ಒಂದು ಭಯ ಇಟ್ಕೊಂಡು ನಾನು ರಾಜಕಾರಣ ಮಾಡೋನಲ್ಲ. ನಂದು ಒಂದೇ ಸಿದ್ಧಾಂತ, ಎಲ್ಲಿ ಕಷ್ಟದಲ್ಲವ್ರೆ ಅಲ್ಲಿ ನಾನು ಸಹಾಯ ಮಾಡ್ತೀನಿ. ಯಾವುದೇ ಪಕ್ಷದವನಾಗಿರಲಿ ನಾನು ಅವ್ರ ಜೊತೆಯಲ್ಲಿರ್ತೀನಿ, ಅವ್ರ ಕಷ್ಟಕ್ಕೆ ನಾನು ಭಾಗಿಯಾಗ್ತೀನಿ. ಚುನಾವಣೆ ಅಂತ ಬಂದಾಗ ನಾನು ಈ ಡೈರಿ ಕಾಂಪೌಂಡ್ ಬಿಟ್ಟು ಆಚೆ ಹೋದಾಗ ನಾನು ಯಾರ ಜೊತೆ ಇರ್ತೀನಿ ಅವರಿಗೆ ಕಾಯ ವಾಚ ಮನಸ ಪ್ರಾಮಾಣಿಕ ಮಾಡ್ತೀನಿ. ಯಾವುದೇ ವಿತೌಟ್ ಕಮಿಟ್ಮೆಂಟ್, ಒಂದೇ ಕಮಿಟ್ಮೆಂಟು, ಪ್ರೀತಿಯನ್ನು ಒಂದೇ ಒಂದು ಕಮಿಟ್ಮೆಂಟ್ಗೆ ನಾನು ನನ್ನ ಎಲ್ಲ ಸ್ನೇಹಿತರು ನನಗೋಸ್ಕರ ಅವರೆಲ್ಲ ತ್ಯಾಗ ಮಾಡಿ ಅವ್ರಿಗಿಷ್ಟ ಇಲ್ಲದೆ ಇದ್ರೂ ಸಹ ನನ್ನ ಒಂದೇ ಒಂದು ಮಾತುಗೋಸ್ಕರ ನಾನು ಪ್ರೀತಿಯಿಂದ ನಾನು ಕಮಿಟ್ಮೆಂಟ್ ಆಗಿದ್ದೀನಿ ಅಂದರೆ ಆ ಪ್ರೀತಿಗೆ ಸೋತು ನನ್ನ ಹಿಂದೆ ಇರ್ತಕ್ಕಂಥ ಎಲ್ಲ ನನ್ನ ಹಿಂಬಾಲಕರು ಅವ್ರಿಗೆ ಸಹಾಯ ಮಾಡ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗೋದು ಬಿಡೋದು ಅವ್ರಿಗೆ ಸೇರಿದ್ದು. ಉಳಿಸ್ಕೊಂಡ್ರೆ ಒಳ್ಳೇದಾಗ್ತದೆ, ಉಳಿಸ್ಕೊಳ್ಳಲ್ಲ ಮುಂದಿನ ದಿನಗಳಲ್ಲಿ ಅದರ ಫಲ ಅವರೇ ಊಟ ಮಾಡ್ತಾರೆ. ಇಷ್ಟೇ ನಾನು ಹೇಳೋದು. ನನಗೆ ಯಾರ ಮೇಲೆ ಏನು ವೈಯಕ್ತಿಕ ದ್ವೇಷ ಇಲ್ಲ. ನನ್ನ ಮೇಲೆ ದ್ವೇಷ ಮಾಡೋರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ ಭಗವಂತನು. ಮತ್ತು ನನ್ನ ಮತ್ತು ಹಾಲಿ ಶಾಸಕರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ತಂದಿಡದೆ ನಾವಿಬ್ಬರು ಜೊತೆಲೇ ಓದ್ತೀವಿ. ನಮ್ಮಿಬ್ಬರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅದನ್ನು ಯಾರು ಅನ್ಯತಾ ಭಾವಿಸೋದು ಬೇಡ. ನಿನ್ನೆ ಕಾರ್ಯಕ್ರಮಕ್ಕೆ ಶಾಸಕರು ಬರದೇ ಇರೋದಕ್ಕೆ ಕಾರಣ ಏನು ಅಂದರೆ, ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ವಿರೋಧ ಪಕ್ಷದ ನಾಯಕರು ನಾಳೆ ಬೀದಿಗಳು ನಾವು ಹಾಲ್ ರೇಟ್ ಜಾಸ್ತಿ ಮಾಡಿದಾಗ ಹೋರಾಟ ಮಾಡಬೇಕಾದ್ರೆ ನಮ್ಮ ಶಾಸಕರಿಗೆ ಒಂದು ಸ್ವಲ್ಪ ಹಿನ್ನಡೆ ಆಗ್ಬೋದು. ಅವಾಗ ಬೇಡ ಅಂತೇಳಿ
ನಾನು ಶಾಸಕರು ಮಾತಾಡ್ಕೊಂಡೆ ಶಾಸಕರು ಬಂದಿಲ್ಲ, ಬಿಟ್ಟರೆ ಶಾಸಕರು ಹೊರತುಪಡಿಸಿ ಇನ್ನು ಉಳಿದಂಥ ಲೀಡ್ರುಗಳು ಅವ್ರ ಮನಸ್ಸಲ್ಲಿ ಏನೋದು ಗೊತ್ತಿಲ್ಲ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ರೈತರ ಹೋರಾಟಕ್ಕೆ ಜಯ ಸಿಗ್ತದೆ. ನಿಮ್ಮೆಲ್ಲ ಮಾಧ್ಯಮದವ್ರದ್ದು ಸಹಕಾರ ಇರಲಿ. BC ಆನಂದ್ ಅವರಿಗೆ ಶಾಸಕರಾಗುವ ಎಲ್ಲ ಅರ್ಹತೆ ಇದೆ, ಅವ್ರಿಗೆ ಬೆಂಬಲ ಕೊಡ್ತಾರೆ ಕ್ಷೇತ್ರದ ಜನ. ಆ ಒಂದು ಬಂದಾಗ ನಿಮ್ಮ ಅಭಿಪ್ರಾಯ ಏನಿದೆ ಸರ್? BC ಆನಂದ್ ಅವ್ರಿಗೆ ಶಾಸಕರಾಗಂತ ಎಲ್ಲ ಅರ್ಹತೆ ಕೊಟ್ಟಿರೋದು ಈ ಜನನೇ. ಬಟ್ ನಮ್ಮ ದುರಾದೃಷ್ಟ, ಈ ತಾಲೂಕಲ್ಲಿ ದುಡ್ಡಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಮ್ಮ ತಾಲೂಕಲ್ಲಿ ಏನಾಗಿದೆ ಇವತ್ತೆಲ್ಲ ದುಡ್ಡಷ್ಟೇ ನಿಮ್ಮ ಅಲ್ಟಿಮೇಟ್ ಅಂತಾರೆ. ಇರಲಿ, ಆ ಥರ ಎಲ್ಲ ಗುಣನೂ ದೇವ್ರು ಕೊಡಲಿ, ಒಳ್ಳೆ ದಾರಿ ಒಳಗೆ ನಡ್ಕೊಂಡು ಹೋಗೋಂಥ ಇದು ಕೊಡಲಿ. ನಮ್ಮ ಶಕ್ತಿ ಉಪಯೋಗಿಸ್ಕೊಂಡು ಯಾರನ್ನ ಒಳ್ಳೆಯ ಗೆಲ್ಲಿ. ಇವತ್ತಿನ ಕಾಲದಲ್ಲಿ ನಮಗೇನು ತೊಂದರೆ ಇಲ್ಲ. ಶಾಸಕರು ನಮಗೆ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ರೀತಿಯೇ ನಡ್ಕೊಂತವ್ರೆ. ಅದೇ ರೀತಿ ಇದ್ದರೆ ತೊಂದರೆ ಇಲ್ಲ. ಮುಂದಿನ ದಿನಗಳ ನಮ್ಮ ಸಹಕಾರ ಅವ್ರಿಗೆ ಇರ್ತದೆ. ಸರ್, ಇವತ್ತೇನು DK ಸುರೇಶ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಚಂದಾಪುರದಲ್ಲಿ, ತಾವೇನಾದರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ? ಇಲ್ಲ, DK ಸುರೇಶ್ ಅವರು ಡೈಲಿ ಸಿಗ್ತಾ ಇರ್ತಾರಲ್ಲ ನಮ್ಮ ಅಧ್ಯಕ್ಷರಿಗೆ ಅವ್ರಿಗೆ ನಾವು ಯಾವಾಗಲೂ ಅಭಿನಂದನೆ ರೈತರ ಪರ್ವ ಸಲ್ಲಿಸ್ತೀವಿ. ಅದಕ್ಕೆ ಎಲ್ಲದಕ್ಕಿಂತಲೂ ನನ್ನ ಆರಾಧ್ಯ ದೈವ DK ಶಿವಕುಮಾರ್ ಅವರ ಸಹೋದರರವರು. ನನಗೆ ರಾಜಕಾರಣದಲ್ಲಿ ಏನಾದರೂ ಇಷ್ಟ ಆಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಈ ರಾಜ್ಯ ಮಟ್ಟದಲ್ಲಿ ಯಾರಾದರೂ ನನಗೆ ರಾಜಕಾರಣದಲ್ಲಿ ಇಷ್ಟ ಆಗಿರೋಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನನ್ನ ಆರಾಧ್ಯ ದೈವ ಅಂತ ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಹೇಳ್ತೀನಿ. BJP ಕಾರ್ಯಕ್ರಮದಾಗೂ ಹೇಳ್ತೀನಿ, ಕಾಂಗ್ರೆಸ್ ಕಾರ್ಯಕ್ರಮದಾಗ. ನಾನು ವೈಯಕ್ತಿಕವಾಗಿ ನಾನು ಯಾವತ್ತೂ ಯಾರ ಹತ್ರ ಕಮಿಟ್ಮೆಂಟ್ ರಾಜಕಾರಣ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ನನಗೆ ರಾಜ್ಯ ಮಟ್ಟದಲ್ಲಿ DK ಶಿವಕುಮಾರ್ ಇಷ್ಟ, ತಾಲೂಕು ಮಟ್ಟದಲ್ಲಿ ಧೀರಜ್ ಮುನ್ರಾಜು ಇಷ್ಟ. ಆದ್ದರಿಂದ ನನಗೆ ಇಷ್ಟ ಬಂದ ಕಡೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳೆಲ್ಲ ತಾವೇನಾದರೂ DK ಸುರೇಶ್ ಅವ್ರನ್ನ ಡೈರಿ ಮತ್ತು ನಿಮ್ಮ ಒಂದು ಸಂಘದ ವತಿಯಿಂದ ಏನಾದರೂ ಮುಂದಿನ ದಿನಗಳಲ್ಲಿ ಅಭಿನಂದನಾ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಂಡಿರ್ತೀರಾ? ಅಲ್ಲ, DK ಸುರೇಶ್ ಅವ್ರಿಗೆ ನನ್ನ ಲೆಕ್ಕ ಈ ರಾಜ್ಯದ ರೈತರು ಡೈಲಿ ಅಭಿನಂದನೆ ಸಲ್ಲಿಸಬೇಕು, ಹಾಲು ಉತ್ಪಾದಕರು. ಅದರಲ್ಲಿ ಯಾಕಂದರೆ ನಾವು ಪಕ್ಷಕ್ಕಿಂತಲೂ ಒಬ್ಬ ವ್ಯಕ್ತಿಯ ಕೆಲಸ ನೋಡಿ ಮಾತಾಡೋದಾದರೆ, ಇವತ್ತೇನಾದರೂ ಹಾಲು ಉತ್ಪಾದಕರೇನಾದರೂ ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂಥ ಉತ್ಪಾದಕರು ಒಂದಷ್ಟು ಲಾಭ ನೋಡಿದ್ರೆ ಇನ್ನು ಮುಂದೆ ಲಾಭ ನೋಡ್ತಾರೆ ಅಂದರೆ ಅದು ಮಾನ್ಯ DK ಸುರೇಶ್ ಅವರಿಂದ. ಅವರಿಗೆ ಬರೀ ಒಂದು ದಿವಸ ಏನೋ ಶಾಲು ಹಾಕಿ ಅಭಿನಂದನೆ ಮಾಡೋದು ಅದೆಲ್ಲ ಬೂಟಾಟಿಕೆ ನನಗೆ ಗೊತ್ತಿದ್ದಂಗೆ. ಪ್ರತಿದಿನ ನಾವು ಮನಸ್ಸಲ್ಲಿ, ನನ್ನ ಹೃದಯದಲ್ಲಿ ನಾವು ಅವ್ರಿಗೆ ಆರಾಧನೆ ಮಾಡ್ತೀವಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಎಲ್ಲ ರೈತರಿಗೂ ನಾನು ಕೇಳೋದಿಷ್ಟೇ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ರೈತರಿಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಆರಾಧನೆ ಮಾಡಲಿ. ಅವ್ರಿಗೆ ಯಾವಾಗಲೂ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ ಅವ್ರಿಗೆ. ಓಕೆ.